ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ನಿಮ್ಮದು PUC ಇಲ್ಲ ಡಿಗ್ರಿ ಕಂಪ್ಲೀಟ್ ಆದ ಬಳಿಕ ಯಾವ ಕಂಪ್ಯೂಟರ್ ಕೋರ್ಸ್ ಮಾಡಿದ್ರೆ ಚಲೋ ಇರ್ತದೆ, ಅಂದ್ರೆ ಯಾವ್ದು ಕಂಪ್ಯೂಟರ್ ಕೋರ್ಸ್ ಮಾಡಿದ್ರೆ ನಿಮಗೆ ಜಲ್ದಿ ಜಾಬ್ಸ್ ಅದು ಸಿಗ್ತದೆ ಪ್ರೈವೇಟ್ ಸೆಕ್ಟರ್ ಒಳಗೆ, ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಹೇಳೋತೀನಿ. ಅದಕ್ಕೆ ವಿಡಿಯೋ ನೀವು ಒಂದ್ಸಲ ಫುಲ್ ನೋಡಿ. ಅಷ್ಟೇ ಅಲ್ಲ, ನೀವು ಅವೆಲ್ಲ ಕೋರ್ಸ್ ಫ್ರೀ ಒಳಗೆ ಕಲಿಬೋದು, ವಿತ್ ನಿಮಗೆ ಸರ್ಟಿಫಿಕೇಟ್ನು ಕೊಡ್ತಾರೆ. ಫ್ರೀ ಒಳಗೆ ನೀವು ಕಲಿಬೋದು ಮತ್ತು ಹಾಗೆ ನಿಮಗೆ ಫ್ರೀ ಒಳಗೂ ಸರ್ಟಿಫಿಕೇಟ್ನು ಕೊಡ್ತಾರೆ. ಇದು ವಿಡಿಯೋ ನೀವು ಫುಲ್ ನೋಡಿರಿ, ಅವಾಗ ನಿಮಗೆ ಗೊತ್ತಾಗ್ತದೆ. ಅದು ಇರಲಿ, ಈಗ ಫಸ್ಟ್ ಕೋರ್ಸ್ ನೋಡ್ರಿ. ನಾನು ನಿಮಗೆ ಯಾವ್ದು ಹೇಳೋತೀನಿ ಅಂದ್ರೆ, ಫಸ್ಟ್ ಕೋರ್ಸ್ ಯಾವ್ದು ಅಂದ್ರೆ ನಿಮಗೆಲ್ಲರಿಗೂ ಇದು ಗೊತ್ತೇ ಇದೆ, ಟ್ಯಾಲಿ ಕೋರ್ಸ್. ನೋಡಿರಿ, ಇದು ಟ್ಯಾಲಿ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅದ. ಇದು ಕರ್ನಾಟಕ ಒಳಗೆ ಅಷ್ಟೇ ಇಲ್ಲ, ಪೂರ ಇಂಡಿಯಾ ಒಳಗೆ ಇದು ಟ್ಯಾಲಿ ಸಾಫ್ಟ್ವೇರ್ ಯೂಸ್ ಅದು ಮಾಡ್ತಾರೆ. ಇದು ಸಾಫ್ಟ್ವೇರ್ ಎದ್ರ ಸಲಿಂದ ಯೂಸ್ ಮಾಡ್ತಾರೆ ಅಂದ್ರೆ, ಬುಕ್ ಕೀಪಿಂಗ್ ಸಲಿಂದ, ಇಲ್ಲ ಅಂದ್ರೆ ಫೈನಾನ್ಷಿಯಲ್ ರಿಪೋರ್ಟ್ ರೆಡಿ ಮಾಡೋ ಸಲಿಂದ, ಟ್ಯಾಕ್ಸೇಷನ್ ಇಲ್ಲ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ಸ್ ಮಾಡೋ ಸಲಿಂದ ಇದು ಟ್ಯಾಲಿ ಸಾಫ್ಟ್ವೇರ್ ಅದು ಯೂಸ್ ಮಾಡ್ತಾರೆ. ಯಾರ್ದೀಗ PUC ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿರ್ತದೆ ನೋಡು, ನೀವು ಇದು ಟ್ಯಾಲಿ ಕೋರ್ಸ್ ಮಾಡ್ಬೋದು. ನೋಡಿರಿ, ಇದು ಟ್ಯಾಲಿ ಕೋರ್ಸ್ ಕಂಪ್ಲೀಟ್ ಆದ ಬಳಿಕ ನಿಮಗೆ ಜಾಬ್ಸ್ ಅದು ಎಲ್ಲಿ ಸಿಗ್ಬೋದು ಅಂದ್ರೆ, ಎಜುಕೇಷನ್ ಫೀಲ್ಡ್ ಒಳಗೆ ಸಿಗ್ತದೆ, ಇಲ್ಲ ಹೆಲ್ತ್ ಕೇರ್ ಒಳಗೆ, ನೀವು ಮೆಡಿಕಲ್ ಒಳಗದು ನೋಡಿರಬೇಕು. ಬಿಲ್ ಅದು ಕೊಡ್ತಾರಲ್ಲ, ಯಾವ ರೀತಿ ಕೊಡ್ತಾರೆ, ಅದು ಟ್ಯಾಲಿ ಸಾಫ್ಟ್ವೇರ್. ಅಂದರೆ ಎಲ್ಲ ಕಡೆಗೆ ಟ್ಯಾಲಿ ಯೂಸ್ ಮಾಡ್ತಾರೆ ಅಂತ ಹೇಳಿಲ್ಲ, ಒಂದೊಂದು ಟ್ಯಾಲಿ ಯೂಸ್ ಮಾಡ್ತಾರೆ, ಒಂದೊಂದು ಬೇರೆ ಸಾಫ್ಟ್ವೇರ್ ಅದು ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಜಾಸ್ತಿ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಇದು ಟ್ಯಾಲಿ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಎಲ್ಲ ಕಡೆ. ಈಗ ಬಿಲ್ ಅದು ರೆಡಿ ಮಾಡೋದಿರ್ತದಲ್ಲ, ಅದು ಟ್ಯಾಲಿಲಿಂತೆ ಅದು ಬಿಲ್ ಅದು ರೆಡಿ ಮಾಡ್ತಾರೆ. ಹೆಲ್ತ್ ಕೇರ್ ಸೆಕ್ಟರ್ ಆಯಿತು, ನೆಕ್ಸ್ಟ್ ಹಂಗೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಹೇಳಿದ ಅಲ್ಲೂ ಯೂಸ್ ಮಾಡ್ತಾರೆ. SMEs ಒಳಗೂ ಯೂಸ್ ಮಾಡ್ತಾರೆ, ಅಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಎಂಟರ್ಪ್ರೈಸ್ ಅಂತೇಳಿ. ಸೊ ಈಗ ನೋಡಿರಿ, ಇದು ಕೋರ್ಸ್ ಕಂಪ್ಲೀಟ್ ಆದ ಬಳಿಕ ನಿಮಗೆ ಜಾಬ್ಸ್ ಈ ರೀತಿ ಇವೆಲ್ಲ ಫೀಲ್ಡ್ ಒಳಗೆ ನಿಮಗೆ ಜಾಬ್ಸ್ ಸಿಗ್ತಾವೆ ಅಂತ ಹೇಳಿ. ಅವ್ರು ನಿಮ್ಗೆ ಯಾವ ರೀತಿ ಹೈಯರ್ ಮಾಡ್ಕೋತಾರೆ ಇದು ನೀವು ಟ್ಯಾಲಿ ಕೋರ್ಸ್ ಕಲಿಯೋದಾದ ಬಳಿಕ ಅಂದ್ರೆ, ಈಗ ನೋಡಿರಿ ನಾನು ನಿಮಗೆ ಜಾಬ್ಸ್ ಬಗ್ಗೆ ಅದು ಹೇಳ್ತೀನಿ. ನಿಮ್ಗೆ ಜಾಬ್ಸ್ ಅದು ಯಾವ ರೀತಿ ಸಿಗ್ತಾವೆ ಇದು ಟ್ಯಾಲಿ ಕೋರ್ಸ್ ಕಂಪ್ಲೀಟ್ ಮಾಡೋದು ಆದ ಬಳಿಕ. ನೋಡಿರಿ, ಫಸ್ಟ್ ಜಾಬ್ ಯಾವುದಂದ್ರೆ ಟ್ಯಾಲಿ ಅಕೌಂಟೆಂಟ್ ಅಂತ ಹೇಳಿ ತಗೋತಾರೆ. ಅಕೌಂಟೆಂಟ್ ಅಂತ ಹೇಳಿ ನಿಮಗೆ ತಗೋಬೋದು. ಕಂಪ್ನಿ ದೊಡ್ಡದರ ಇರಲಿ, ಸಣ್ಣದರ ಇರಲಿ, ಲಾರ್ಜರ್ ಇರಲಿ, ಸ್ಮಾಲರ್ ಇರಲಿ, ಇಲ್ಲ ಮೀಡಿಯಮ್ ಸೈಜರ್ ಇರಲಿ, ನೀವು ಅಲ್ಲಿ ಟ್ಯಾಲಿ ಅಕೌಂಟೆಂಟ್ ಅಂತೇಳಿ ಹೋಗ್ಬೋದು. ಇಲ್ಲ ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ತಗೋತಾರೆ, ಇಲ್ಲ ಅಂದ್ರೆ ಅಕೌಂಟ್ ಅಸಿಸ್ಟೆಂಟ್, ನೆಕ್ಸ್ಟ್ ಜೂನಿಯರ್ ಅಕೌಂಟೆಂಟ್ ಅಂತೇಳಿ ನಾವು ನಿಮಗೆ ತೊಗೋಬೋದು. ನೆಕ್ಸ್ಟ್ ಟ್ಯಾಕ್ಸ್ ಅಸಿಸ್ಟೆಂಟ್ ಅಂತ ಹೇಳಿ ಬರ್ತದೆ, ಅದನ್ನು ಆ ರೀತಿ ನಿಮಗೆ ತೊಗೋಬೋದು. ನೆಕ್ಸ್ಟ್ ಬುಕ್ ಕೀಪರ್ ಅಂತ ಹೇಳಿ ಬರ್ತದೆ, ಅದು ಬುಕ್ ಕೀಪರ್ನು ನೀವು ಬುಕ್ ಕೀಪರ್ ಅಂತ ಹೇಳಿ ನಿಮಗೆ ಹೈರ್ ಮಾಡ್ಕೋತಾರೆ. GST ಪ್ರಾಕ್ಟೀಷ್ನರ್ ಅಂತ ಹೇಳ್ದೆ. ಸೊ ಆ ರೀತಿಯೂ ನಿಮಗೆ ಜಾಬ್ಸ್ ಅದು ಸಿಗ್ತಾವೆ. ಸೊ ಈ ರೀತಿ ಎಲ್ಲ ಇವು ಬೇರೆ ಬೇರೆ ಜಾಬ್ಸ್ ಅದು ಸಿಗ್ತಾವೆ ನಿಮ್ಮದು ಟ್ಯಾಲಿ ಕೋರ್ಸ್ ಕಂಪ್ಲೀಟ್ ಆದ ಬಳಿಕ. ಈಗ ನೋಡಿರಿ, ಸ್ಯಾಲ್ರಿ ಅದು ಎಷ್ಟು ಇರ್ತದೆ. ಈಗ ನಿಮ್ಮದು ಟ್ಯಾಲಿ ಕೋರ್ಸ್ ಕಂಪ್ಲೀಟ್ ಅದು ಆಯ್ತು ಅಂತ ಹೇಳಿರಿ, ನಾನು ಹೇಳ್ತೀನಿ ನಿಮಗೆ, ಅದು ವೆಬ್ಸೈಟ್ ಅದ ಒಂದು, ಅದರೊಳಗೆ ನೀವು ಫ್ರೀ ಒಳಗೆ ಟ್ಯಾಲಿ ಕೋರ್ಸ್ ಕಲಿಬೋದು. ಮತ್ತು ಹಂಗೆ ನಿಮಗಲ್ಲಿ ಸರ್ಟಿಫಿಕೇಟ್ನು ಫ್ರೀ ಒಳಗೆ ಕೊಡ್ತಾರೆ. ಅದು ಲಾಸ್ಟಿಗೆ ಹೇಳ್ತೀನಿ. ಫಸ್ಟ್ ಇದು ನೀವು ತಿಳ್ಕೊರೋಣ ಯಾವ ಕೋರ್ಸ್ ಬಗ್ಗೆ ಹೇಳ್ತೀನಿ, ಯಾವ ಕೋರ್ಸ್ ಇಂಪಾರ್ಟೆಂಟ್ ಅವ ಈ ಟೈಮ್ ಒಳಗೆ, ಅದ್ರ ಬಗ್ಗೆ ಹೇಳ್ತೀನಿ. ಈಗ ನೋಡಿರಿ, ಸ್ಯಾಲ್ರಿ ಅದು ಎಷ್ಟು ಇರ್ತದೆ ಅಂದ್ರೆ ಕರ್ನಾಟಕ ಒಳಗೆ, ಈಗ ನೀವು ಫ್ರೆಷರ್ಸ್ ಇದ್ದಿದ್ರಿ ಅಂದ್ರೆ ನಿಮ್ಮದು ಸ್ಯಾಲ್ರಿ ನೋಡಿರಿ ಸ್ಟಾರ್ಟಿಂಗ್ 1.8 ಲ್ಯಾಕ್ದಿಂದ ಸ್ಟಾರ್ಟ್ ಆಗ್ತದೆ. ಇನ್ನು ಟ್ಯಾಲಿ ಕೋರ್ಸ್ ಕಂಪ್ಲೀಟ್ ಆಯಿತು, ಈಗ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಅದು ಏನು ಬಿ ಇದ್ದಿದ್ದಿಲ್ಲ ಇದು ಟ್ಯಾಲಿ ಒಳಗೆ ಅಂದ್ರೆ ನಿಮಗೆ 1.8 ಲ್ಯಾಕ್ ತನಕ ಇರ್ತದೆ. ನೋಡಿರಿ, ಇದು ಸ್ಯಾಲ್ರಿ ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ ಲೊಕೇಶನ್ ಮೇಲೆ ಮತ್ತು ಕಂಪ್ನಿ ಮೇಲೂ ಡಿಪೆಂಡ್ ಇರ್ತದೆ. ಇನ್ನು ಯಾವುದೇ ಒಂದು ಸಣ್ಣದ ಕಂಪ್ನಿ ಒಳಗೆ ಓಕೆ ಸಿಂದೇ ಇಲ್ಲ, ನನಗೆ ಪಗಾರ ಇಷ್ಟು ಬೇಕು, ತಿಂಗಳಿಗೆ 20,000 ಬೇಕು ಅಂದ್ರೆ ಅಷ್ಟು ಆಗಂಗಿಲ್ಲ, ಅಷ್ಟು ಕೊಡೋಂಗಿಲ್ಲ. ಸೊ ಅದು ಕಂಪ್ನಿ ಮೇಲೂ ಡಿಪೆಂಡ್ ಇರ್ತದೆ, ಮತ್ತು ಅದು ಜಾಬ್ ಲೊಕೇಶನ್, ನಿಮ್ಮದು ಜಾಬ್ ನೀವು ಎಲ್ಲಿ ಮಾಡ್ಲತ್ತೀರಿ ಅದ್ರ ಮೇಲೂ ಡಿಪೆಂಡ್ ಇರ್ತದೆ. ಅದಕ್ಕೆ ಸ್ಟಾರ್ಟಿಂಗ್ ನಿಮಗೆ ಸ್ಯಾಲ್ರಿ ಸ್ವಲ್ಪ ಕಮ್ಮದು ಇರ್ತದೆ. ಯಾವಾಗ ನಿಮ್ಮದು ಎಕ್ಸ್ಪೀರಿಯನ್ಸ್ ಅದು ಆಗ್ತದೆ ನೋಡು, ಎಕ್ಸ್ಪೀರಿಯನ್ಸ್ ಅದು ಆದ ಬಳಿಕ ನಿಮ್ಮ ಸ್ಯಾಲ್ರಿ 3.6 ಲ್ಯಾಕ್ದಿಂದ 7.2 ಲ್ಯಾಕ್ ತನಕ ಆಗ್ತದೆ ವರ್ಷಿಗೆ. ಅದು ಅಲ್ಲದೆ ನೀವು BCom ಅದು ಮಾಡಿದಿರಿ, ಇಲ್ಲ ನೀವು PUC ಒಳಗೆ ಕಾಮರ್ಸ್ ಅದು ತೊಗೊಂಡಿದ್ರಿ ಅಂದ್ರೆ ನಿಮಗೆ ಇದು ಭಾಳ ಹೆಲ್ಪ್ಫುಲ್ ಆಗ್ತದೆ. ಬೇರೆದವ್ರನ್ನೂ ಮಾಡ್ಬೋದು, BSc ಮಾಡಿದ್ರೆ ಅಂದ್ರೂ ಮಾಡ್ಬೋದು, BA ಮಾಡೋರು ಇದು ಕೋರ್ಸ್ ಮಾಡ್ಬೋದು, ಹಾಗೇನಿಲ್ಲ, ಈಸಿನೇ ಇರ್ತದೆ ಇದು ಕಲಿಯೋದು. ಆದರೆ ಯಾರು BCom ಮತ್ತು ಕಾಮರ್ಸ್ ಕಂಪ್ಲೀಟ್ ಮಾಡಿದಿರ್ತೀರಿ ನೋಡು, ನಿಮಗಿದು ಜಲ್ದಿ ಗೊತ್ತಾಗ್ತದೆ. ಡೆಬಿಟ್ ಒಳಗೆ ಯಾವ್ಯಾವ ಎಂಟರ್ ಮಾಡಬೇಕು, ಕ್ರೆಡಿಟ್ ಒಳಗೆ ಯಾವ್ಯಾವ ಎಂಟರ್ ಮಾಡಬೇಕು ಅನ್ನೋದು ನಿಮಗೆ ಜಲ್ದಿ ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಕೋರ್ಸ್ ಯಾವತ್ತ ಅಂತೇಳಿ ಹೇಳ್ತೀನಿ ಕೇಳಿ. ಸೆಕೆಂಡ್ ಕೋರ್ಸ್ ನೋಡಿರಿ ಯಾವತ್ತ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಹೇಳೋದು. ನೋಡಿರಿ, ಇದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಈಗ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳೋ ಕರೀತಾರೆ. ಈಗ ನೀವು ಇನ್ಸ್ಟಾಗ್ರಾಮ್ ಒಂದು ಯೂಸ್ ಮಾಡಿರ್ಬೋದಲ್ಲ, ಇನ್ಸ್ಟಾಗ್ರಾಮು, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಅಲ್ಲಿ ಯೂಸ್ ಮಾಡೋ ಮುಂದೆ ಸೈಡಿಗೆ ಎಲ್ಲ ಆ್ಯಡ್ಸ್ ಅದು ಬರ್ತಿರ್ತಾವೆ. ಅವೆಲ್ಲ ಆ್ಯಡ್ಸ್ ಅದು ಯಾವ ರೀತಿ ಬರ್ತಾವೆ, ಅವೆಲ್ಲ ಆ್ಯಡ್ಸ್ ಅದು ಯಾರು ಹಾಕ್ತಾರೆ ಯೂಟ್ಯೂಬ್ ಒಳಗೆ. ಸೊ ಅದೆಲ್ಲ ಯಾರು ಮಾಡ್ತಾರೆ ಅಂದ್ರೆ ಡಿಜಿಟಲ್ ಮಾರ್ಕೆಟರೇ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಒಳಗೆ ನೀವು ನೋಡ್ತಿರ್ಬೇಕು, ಈಗ ನೀವು ಹಿಂಗೆ ಸ್ಕ್ರಾಲ್ ಅದು ಮಾಡ್ತಿರ್ತೀರಿ, ಇಲ್ಲ ಯಾರಾದ್ರೆ ನೀವು ಸ್ಟೇಟಸ್ ಅದು ಸ್ಟೋರೀಸ್ ಅದು ನೋಡ್ತಿರ್ತೀರಿ ನೋಡು, ಅಲ್ಲಿ ನೋಡೋ ಮುಂದೆ ನೆಕ್ಸ್ಟ್ ಯಾವುದೇ ಒಂದು ಆ್ಯಡ್ ಬರ್ತದೆ. ಅದು ಆ್ಯಡ್ ಯಾವ ರೀತಿ ಬರ್ತದೆ ಅಂದ್ರೆ ಅದ್ರ ಕೆಲಸ ಇವರು ಡಿಜಿಟಲ್ ಮಾರ್ಕೆಟರ್ಸೇ ಮಾಡಿರ್ತಾರೆ. ಅದು ಇರಲಿ, ನಾನು ಇದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮೇಲೆ ಒಂದು ಫುಲ್ ಡೀಟೇಲ್ ವಿಡಿಯೋ ಮಾಡೀನಿ ಆಲ್ರೆಡಿ. ಅದು ವಿಡಿಯೋ ಯೂಟ್ಯೂಬ್ ಒಳಗೆ ಅದ, ಅದು ಈ ರೀತಿ ನಿಮಗೆ ಥಂಬ್ನೇಲ್ ಕಾಣಿಸ್ತದೆ. ಸೊ ಅದಕ್ಕೆ ನೀವು ಒಂದ್ಸಲ ಅದು ವಿಡಿಯೋನು ನೋಡಿರಿ. ಈ ರೀತಿ ಥಂಬ್ನೇಲ್ ಕಾಣ್ತದೆ, ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿರಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಡೀಟೇಲ್ಸ್ ಇನ್ ಕನ್ನಡ ಅಂತೇಳಿ. ಈ ರೀತಿ ನೀವು ಸರ್ಚ್ ಮಾಡಿದ್ರಲ್ಲ, ನೀವು ಇದು ಫುಲ್ ವಿಡಿಯೋ ನೋಡ್ಬೋದು. ಈಗ ನೆಕ್ಸ್ಟ್ ನೋಡಿರಿ, ಥರ್ಡ್ ಕೋರ್ಸ್ ಯಾವತ್ತ ಅಂದ್ರೆ ಇದು ಅಂತೂ ಈಸಿನೇ ಅದ, ಮತ್ತು ಹಾಗೆ ಇದು ಕೋರ್ಸ್ ಯಾರು ಭೀ ಮಾಡ್ಬೋದು. ಯಾವುದಂದ್ರೆ MS ಆಫೀಸ್ ಸೂಟ್ 2007 ಆರ್ ಲೇಟೆಸ್ಟ್ ಅಂತ ಹೇಳ್ದೆ. ಈಗ MS ಆಫೀಸ್ ಸೂಟ್ ಅಂದ್ರೆ ಈಗ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್,
MS Access ಅಂತೇಳಿ ಈ ರೀತಿ ಎಲ್ಲ ಬೇರೆ ಬೇರೆ ಸಾಫ್ಟ್ವೇರ್ಸ್ ಅದು ಬರ್ತಾವೆ ನೋಡು, ಅವೆಲ್ಲ ಸಾಫ್ಟ್ವೇರ್ಸ್ ಇವು MS ಆಫೀಸ್ ಒಳಗೆ ಬರ್ತಾವೆ. 2007 ಅವ್ರ ಲೇಟೆಸ್ಟ್. ನಾ ಯಾಕೆ ಇಲ್ಲಿ ಈ ರೀತಿ ಬರ್ತೀನಿ ಅಂದ್ರೆ, ಈಗ ನೋಡ್ರಿ 2007ದಿಂದ ಇಲ್ಲಿ ತನಕ ಏನೇನು ಅವೇನು ವರ್ಷನ್ಸ್ ಅವ ನೋಡು, ಸಾಫ್ಟ್ವೇರ್ ವರ್ಷನ್ ಅವೆಲ್ಲ ಸಿಮಿಲರೇ ಅವ. ಆದ್ರೆ 2007 ಒಳಗೆ ಜಾಸ್ತಿ ಫೀಚರ್ಸ್ ಇಲ್ಲ, ಸ್ವಲ್ಪ ಕಮ್ಮವ. ಈಗ ಲೇಟೆಸ್ಟ್ ಏನು 2019 ಅದ ಅನ್ನಿಸ್ತದೆ. ಈಗ ಅದ್ರೊಳಗೆ ಫೀಚರ್ಸ್ ಅದು ಜಾಸ್ತಿ ಅವ. ಅದಕ್ಕೆ ನೀವು ಲೇಟೆಸ್ಟ್ ಕಲ್ತಿರಂದ್ರೆ ಭಾಳ ಚಲೋ ಆಗ್ತದೆ, ನಿಮಗೆ ಎಲ್ಲನೇ ಗೊತ್ತಾಗ್ತದೆ. ಇಲ್ಲ ನೀವು 2007 ಕಲಿತಿತ್ತಂದ್ರೆ ನೀವು ಅದನ್ನು ಕಲಿಬೋದು. ಲೇಟೆಸ್ಟ್ ಒಳಗೆ ಫೀಚರ್ಸ್ಗಳು ಹೆಚ್ಚಿಗವ ಅಷ್ಟೇ. ಇದು ಈಗ MS ಆಫೀಸ್ ಸೂಟ್ ನೀವು ಕಲ್ತ್ರಿ ಅಂದರೆ ನಿಮಗೆ ಯಾವ ಫೀಲ್ಡ್ ಒಳಗೆ ಜಾಬ್ಸ್ ಸಿಗ್ಬೋದು ಅಂದ್ರೆ, IT ಸೆಕ್ಟರ್ ಒಳಗೆ ಸಿಗ್ತವೆ, ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಒಳಗೆ, ಎಜುಕೇಷನ್ ಒಳಗೆ, ಹೆಲ್ತ್ ಕೇರ್ ಒಳಗೆ, ಮತ್ತು ಅಡ್ಮಿನಿಸ್ಟ್ರೇಷನ್ ಒಳಗೆ, ಮಾರ್ಕೆಟಿಂಗ್, ಕಸ್ಟಮರ್ ಸರ್ವಿಸ್, ಮತ್ತು ಇದು ಬಿಟ್ಟಿನ ಹೆಚ್ಚಿಗೆ ಫೀಲ್ಡ್ ಅವ. ಅಲ್ಲೆಲ್ಲ ನಿಮಗೆ ಜಾಬ್ಸ್ ಅದು ಸಿಗ್ತಾವೆ. ವರ್ಕ್ ಫ್ರಮ್ ಹೋಮ್ ಜಾಬ್ಸ್ನು ನಿಮಗೆ ಸಿಗ್ತಾವೆ. ನೆಕ್ಸ್ಟ್ ಅದು ಅಲ್ಲದೆ ನೋಡಿರಿ, ಇವೆಲ್ಲ ಈಗ ನಾ ಇಲ್ಲಿ MS ಆಫೀಸ್ ಸೂಟ್ ವರ್ಷನ್ 10 ಹೇಳ್ತೀನಿ. ಯಾಕಂದ್ರೆ ಇದ್ರೊಳಗೂ ಫೀಚರ್ಸ್ಗಳು ಭಾಳ ಜಾಸ್ತಿ ಚೇಂಜಸ್ ಏನಿಲ್ಲ ಲೇಟೆಸ್ಟ್ ನೋಡ್ರಿ. ಸೊ ಇದು 2010 ಒಳಗೆ ನೀವು ನೋಡ್ಬೋದು. ಇದ್ರೊಳಗೆ ಯಾವ್ಯಾವ ಇಂಪಾರ್ಟೆಂಟ್ ಅವ ಅಂದ್ರೆ, ನಾ ಇಲ್ಲಿ ಸೈಡಿಗೆ ಇಲ್ಲಿ ನೀವು ನೋಡ್ಲತ್ತಿರಬೇಕು, ನಾ ಇಲ್ಲಿ ತೋರಿಸ್ಲತ್ತೀನಿ. MS ಆಫೀಸ್ Access 2010 ಅದ, ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ 2010, ಮೈಕ್ರೋಸಾಫ್ಟ್ ಒನ್ 2010, ಮೈಕ್ರೋಸಾಫ್ಟ್ ಔಟ್ಲುಕ್ 2010, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2010, ಮೈಕ್ರೋಸಾಫ್ಟ್ ವರ್ಡ್ 2010. ಇದ್ರೊಳಗೆ ನೀವು ಜಾಸ್ತಿ ಕಲಿಬೇಕಾಗಿದೆ ಯಾವ್ದು ಅಂದ್ರೆ MS ವರ್ಡ್ ಮತ್ತು MS ಎಕ್ಸೆಲ್, ಪವರ್ ಪಾಯಿಂಟ್, ಔಟ್ಲುಕ್. ಇವಿಷ್ಟು ನೀವು ಕಲ್ತ್ರಿ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಯಾಕಂದ್ರೆ ಜಾಸ್ತಿ ವರ್ಕ್ ಇದ್ರೊಳಗೆ ಇರ್ತದೆ. MS Access ಒಳಗೂ ಇರ್ತದೆ, ಇದು ಎಜುಕೇಷನ್ ಸೆಕ್ಟರ್ ಒಳಗೆ ಅದು ಯೂಸ್ ಆಗ್ತದೆ. ಅದು ಇರಲಿ. ಈಗ ನೆಕ್ಸ್ಟ್ ನೋಡ್ರಿ, MS ಆಫೀಸ್ ಸೂಟ್ ವರ್ಷನ್ 2019 ಅಂತ ಹೇಳೋದಲ್ಲ, ನಾ ಇಲ್ಲಿ 10 ಅಂತೇಳಿ ಹಾಕೀನಿ. 10 ಅಂತೇಳಿ ಹಾಕೋದಿತ್ತಲ್ಲಿ 2010 ಬಗ್ಗೆನೇ ಹೇಳ್ತೀನಿ. ಈಗ ನಿಮಗೆ ಜಾಬ್ಸ್ ಅದು ಯಾವ ರೀತಿ ಸಿಗ್ಬೋದು ಅಂದ್ರೆ, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತೇಳಿ ನಿಮಗೆ ಹೈರ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ಆಫೀಸ್ ಮ್ಯಾನೇಜರ್ ಅಂತೇಳಿ ಹೈರ್ ಮಾಡ್ಕೋಬೋದು, ರಿಸೆಪ್ಷನಿಸ್ಟ್ ಅಂತೇಳಿ ನಾವು ಹೈರ್ ಮಾಡ್ಕೋಬೋದು, ಡೇಟಾ ಎಂಟ್ರಿ ಕ್ಲರ್ಕ್, ಅಕೌಂಟೆಂಟ್, ಬುಕ್ ಕೀಪರ್, ಫೈನಾನ್ಷಿಯಲ್ ಅನಲಿಸ್ಟ್, ಬಿಸ್ನೆಸ್ ಅನಲಿಸ್ಟ್, ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್, ಪಬ್ಲಿಕ್ ರಿಲೇಷನ್ಸ್ ಸ್ಪೆಷಲಿಸ್ಟ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಕಂಟೆಂಟ್ ರೈಟರ್, ಟೆಕ್ನಿಕಲ್ ರೈಟರ್, ಕಾಪಿ ರೈಟರ್. ಈ ರೀತಿ ಎಲ್ಲ ಬೇರೆ ಬೇರೆ ಜಾಬ್ಸ್ ಅದು ನಿಮಗೆ ಸಿಗ್ತಾವೆ. ಇದಕ್ಕೆ ಬಿಟ್ಟಿನ ಹೆಚ್ಚಿಗೆ ಜಾಬ್ಸ್ನೂ ಅವ. ಅವೆಲ್ಲ ಜಾಬ್ಸ್ ನಿಮಗೆ ಸಿಗ್ತಾವೆ ಯಾವಾಗ ನೀವು ಇದು MS ಆಫೀಸ್ ಸೂಟು ಫುಲ್ ಕಲಿತೀರಿ ನೋಡು ಅವಾಗ. ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ 2007ದಿಂದ 19 ತನಕ ಅವ. ಸೊ ನೀವು ಅದರೊಳಗೆ 2010 ಕಲ್ತ್ರೆ ಭೀ ನಡೀತದೆ. ಈಗ ನೆಕ್ಸ್ಟ್ ನೋಡ್ರಿ, ನಿಮ್ಮದು ಸ್ಯಾಲ್ರಿ ಅದು ಎಷ್ಟು ಇರ್ಬೋದು. ಇದು MS ಆಫೀಸ್ ಸೂಟ್ ಕಂಪ್ಲೀಟ್ ಆದ ಬಳಿಕ ನೀವು ಇಲ್ಲೆಲ್ಲ ಜಾಬ್ ಸಿಗ್ತದೆ ಅಂತ ಹೇಳಿದ್ರೆ, ನಿಮ್ಮದು ಸ್ಯಾಲ್ರಿ ಅದು ಎಷ್ಟು ಇರ್ಬೋದು ಅಂದ್ರೆ, ನೀವು ಫ್ರೆಷರ್ಸ್ ಇದ್ದಿದ್ರಿ ಅಂದರೆ ನಿಮ್ಮದು ಸ್ಯಾಲ್ರಿ 1.8 ಲ್ಯಾಕ್ದಿಂದ 3 ಲ್ಯಾಕ್ ತನಕ ನಿಮ್ಮದು ಸ್ಯಾಲ್ರಿ ಇರ್ತದೆ ವರ್ಷಿಗೆ. ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಅದು ಆಗಿತ್ತು ಅಂದ್ರೆ ನೀವು 3 ಲ್ಯಾಕ್ದಿಂದ 5 ಲ್ಯಾಕ್ ತನಕ ಇರ್ತದೆ. ಅದು ಅಲ್ಲದೆ ಯಾರು ಇದ್ರೊಳಗೆ ಪ್ರೊಫೆಷ್ನಲ್ ಇರ್ತಾರೆ ಅಂದ್ರೆ, ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ನೀವು ಇದ್ರೊಳಗೆ ಪ್ರೊಫೆಷ್ನಲ್ ಇದ್ದಿದ್ರಿ ಅಂತ ಹೇಳ್ತೀವಿ, ಪವರ್ ಪಾಯಿಂಟ್ ಅಂತೇಳಿ ನಿಮಗೆ ಪ್ರೆಸೆಂಟೇಷನ್ ಡಿಸೈನರ್ ಅಂತೇಳಿ ಹೈರ್ ಅದು ಮಾಡ್ಕೋಬೋದು. ಸೊ ಅದ್ರೊಳಗೆ ನಿಮಗೆ ಸ್ಯಾಲ್ರಿ ಅದು ಜಾಸ್ತಿ ಇರ್ತದೆ, 5 ಲ್ಯಾಕ್ ತನಕ. ಸೊ ಇದೆಲ್ಲ MS ಆಫೀಸ್ ಸೂಟ್ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ನೋಡ್ರಿ, ಫೋರ್ತ್ ಯಾವ್ದು ಅಂದ್ರೆ ಗ್ರಾಫಿಕ್ ಡಿಸೈನ್ ಅಂತ ಹೇಳೋದು. ನೋಡಿರಿ, ಇದು ಗ್ರಾಫಿಕ್ ಡಿಸೈನ್ ಯಾರು ಸಲಿಂದ ಅಂದರೆ, ಯಾರಿಗೆ ಫೋಟೋ ಎಡಿಟಿಂಗ್ ಮತ್ತು ವಿಡಿಯೋ ಎಡಿಟಿಂಗ್ ಅದು ಮಾಡೋದ್ರೊಳಗೆ ಭಾಳ ಇಂಟ್ರೆಸ್ಟ್ ಇರ್ತದೆ ನೋಡು, ಅವ್ರ ಸಲಿಂದ. ಈಗ ನೀವು ವೆಬ್ಸೈಟ್ ಮತ್ತು ಆ್ಯಪ್ಸ್ ಅದು ನೋಡಿರ್ಬೇಕಲ್ಲ, ಯಾವುದಾರ ಒಂದು ಆ್ಯಪ್ದು ಓಪನ್ ಮಾಡೋಣ, ಈ ರೀತಿ ಎನಿಮೇಷನ್ ಮತ್ತು ಡಿಸೈನ್ ಲೋಗೋ ಅವೆಲ್ಲ ಈ ರೀತಿ ಬರ್ತಾವೆ ನೋಡು. ಅವೆಲ್ಲ ಯಾರು ಮಾಡ್ತಾರೆ ಅಂದ್ರೆ, ಅವೆಲ್ಲ ಡಿಸೈನ್ ಅದು ಗ್ರಾಫಿಕ್ ಡಿಸೈನರೇ ಮಾಡ್ತಾರೆ. UI UX ಅಂತ ಹೇಳಿ ಕರೀತಾರೆ, ಅಂದರೆ ಯೂಸರ್ ಇಂಟರ್ಫೇಸ್, ಯೂಸರ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಇದ್ರೊಳಗೆ ಬರ್ತದೆ. ವೆಬ್ಸೈಟ್ ಒಳಗೆ ಮತ್ತು ಮೊಬೈಲ್ ಆ್ಯಪ್ಸ್ ಒಳಗದು ಬರ್ತಾವೆ. ವೆಬ್ಸೈಟ್ ಒಳಗೂ ಈ ರೀತಿ ಫೋಟೋಸ್ ಅದು ಕಾಣಿಸಿರ್ತಾವೆ, ಡಿಸೈನ್ ಅದು ಬರ್ತಿರ್ತದೆ ಸೈಡಿಗೆ. ಅದೆಲ್ಲ ಯಾರು ಮಾಡ್ತಾರೆ ಅಂದ್ರೆ ಗ್ರಾಫಿಕ್ ಡಿಸೈನರೇ ಮಾಡ್ತಾರೆ. ಮತ್ತು ಹಂಗೆ ಯಾವುದೇ ಒಂದು ಆ್ಯಡ್ ಅದು ಇರ್ತದಲ್ಲ, ಅಡ್ವರ್ಟೈಸ್ಮೆಂಟ್ ಅದು ಮಾಡೋದಿತ್ತು ಯೂಟ್ಯೂಬ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ. ನಾ ಹೇಳೋದಲ್ಲ ಅವಾಗೆ, ಡಿಜಿಟಲ್ ಮಾರ್ಕೆಟಿಂಗ್ದವರು ಡಿಜಿಟಲ್ ಮಾರ್ಕೆಟರ್ಸ್ ಆ್ಯಡ್ಸ್ ಅದು ಹಾಕ್ತಾರೆ ಅಂಥೇಳಿ. ಸೊ ಆ ರೀತಿ ಆ್ಯಡ್ ಅದು ಇವ್ರು ಮಾಡ್ತಾರೆ, ಗ್ರಾಫಿಕ್ ಡಿಸೈನರು. ಅದು ಆ ರೀತಿ ಆ್ಯಡ್ ಅದು ಎಲ್ಲ ಗ್ರಾಫಿಕ್ ಡಿಸೈನವ್ರು ಮಾಡ್ತಾರೆ. ಅದು ಆ್ಯಡ್ ಅದು ಯಾವ ರೀತಿ ಪಬ್ಲಿಷ್ ಮಾಡಬೇಕು ಅನ್ನೋದು ಡಿಜಿಟಲ್ ಮಾರ್ಕೆಟರ್ದವರು ಹ್ಯಾಂಡಲ್ ಮಾಡ್ತಾರೆ. ಅದರಲ್ಲಿ ನಿಮಗಿದು ಗ್ರಾಫಿಕ್ ಡಿಸೈನ್ ಬಗ್ಗೆ ಗೊತ್ತಾಗ್ಯದ ಅನ್ನಿಸ್ತದೆ. ಈಗ ನೋಡಿರಿ, ಇದ್ರೊಳಗೆ ಗ್ರಾಫಿಕ್ ಡಿಸೈನ್ ಒಳಗೆ ನಿಮ್ಮದು ಸ್ಯಾಲ್ರಿ ಅದು ಎಷ್ಟು ಇರ್ಬೋದು ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ನೋಡಿರಿ, ನಿಮ್ಮದು ಸ್ಯಾಲ್ರಿ ಅದು ಎಷ್ಟು ಇರ್ಬೋದು ಅಂದ್ರೆ, ನೀವು ಫ್ರೆಷರ್ ಇದ್ದಿದ್ರಿ ಅಂದ್ರೆ 15,000ದಿಂದ 25,000 ತನಕ ನಿಮ್ಮ ಸ್ಯಾಲ್ರಿ ಇರ್ತದೆ. ನಿಮ್ಮ ಇದರೊಳಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಅದು ಇದ್ದಿತ್ತು ಅಂದ್ರೆ 40,000ದಿಂದ 50,000 ತನಕ ನೀವು ಗಳಿಸ್ಬೋದು. ಇಲ್ಲ ಇದಕ್ಕಿಂತ ಹೆಚ್ಚಿಗೂ ನೀವು ಗಳಿಸ್ಬೋದು. ಅದರಲ್ಲಿ ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ, ಇದು ಒಂದ್ಸಲ ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಒಳಗದು ಶೇರ್ ಮಾಡಿರಿ. ಈಗ ನಾನು ನಿಮಗೆ ಹೇಳ್ತೀನಿ ಅವು ವೆಬ್ಸೈಟ್ದು ಲಿಂಕ್ ಅದು ನಾನು ನಿಮಗೆ ಅವೆಲ್ಲ ವೆಬ್ಸೈಟ್ ಯಾವ್ಯಾವ ಅಂತ ಹೇಳಿ. ನೋಡಿರಿ, ಒಂದು ಗ್ರೇಟ್ ಲರ್ನಿಂಗ್ ಅಂತ ಹೇಳಿದ ಅದು ವೆಬ್ಸೈಟ್. ಅದರೊಳಗೆ ನಿಮಗೆ ಕೋರ್ಸ್ನು ಕಲಿಸ್ತಾರೆ, ಅದರ ಜೊತೆಗೆ ಹಾಗೆ ನಿಮಗೆ ಸರ್ಟಿಫಿಕೇಟ್ನೂ ಕೊಡ್ತಾರೆ. ಇದು ಮೊದಲನೇ ವೆಬ್ಸೈಟ್ ಆಯಿತು. ಇದು ಫಸ್ಟ್ ಯಾಕೆ ಹೇಳಿನಂದ್ರೆ, ಇದು ವೆಬ್ಸೈಟ್ ಭಾಳ ಚಲೋ ಅದ. ನೆಕ್ಸ್ಟ್ ಸೆಕೆಂಡ್ ಯಾವುದದ ಅಂದ್ರೆ STP ಕಂಪ್ಯೂಟರ್ ಎಜುಕೇಷನ್ ಅಂತ ಹೇಳದ. ನೀವು ಈ ರೀತಿ ಗೂಗಲ್ ಒಳಗೆ ಟೈಪ್ ಮಾಡಿರಿ, ಫಸ್ಟಿಗೆ ಲಿಂಕ್ ಬರ್ತದೆ.
ನಾ ಆಲ್ರೆಡಿ ಲಿಂಕ್ ಅದು ಕಮೆಂಟ್ ಸೆಕ್ಷನ್ ಒಳಗೆ ಕೊಟ್ಟಿರ್ತೀನಿ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೇಸಿಂದ ಜಾಯಿನ್ ಅದು ಆರಿ. ಅದರಲ್ಲಿ ವಿಡಿಯೋನು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಒಳಗದು ಶೇರ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ಇದೇ ರೀತಿ ಬೇರೆ ಬೇರೆ ವೆಬ್ಸೈಟ್ ಬಗ್ಗೆ ಅದು ಹೇಳೋತ್ತೇನೆ.